ಸ್ನೇಹಿತರೆ, ನೋಡಿ ಈ ಗಾಡಿನ ಎತ್ ನಿಲ್ಲಿಸ್ತಾವ್ರೆ. ಏನಾಯ್ತಪ್ಪ ಅಂದ್ರೆ, ಈ ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಹೈವೇಲಿ ಈ ಗಾಡಿ ಇವತ್ತು ಆಕ್ಸಿಡೆಂಟ್ ಆಗಿದೆ. ಬಟ್ ಏನಂದ್ರೆ ಯಾರಿಗೂ ಯಾವುದೇ ರೀತಿ ಸಾವು ನೋವು ಆಗಿಲ್ಲ. ಸ್ವಲ್ಪ ಏಟ್ಗಳಂತೂ ಆಗಿದೆ. ಇಬ್ರು ಆಂಬುಲೆನ್ಸ್ ಕರ್ಕೊಂಡು ಹೋದ್ರು. ನೋಡಿ ಏನಾಗಿದೆ ಅಂತ ನಾವು ಗಾಡಿ ಸೈಡ್ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ಏನಾಗಿದೆ ಹೆಂಗಾಗಿದೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಟೈರ್ ಬಸ್ಟ್ ಆಗಿದೆ. ಟೈರ್ ಬಸ್ಟ್ ಆಗಿ ಗಾಡಿ ಅಪ್ಸೈಡ್ ಆಗಿರೋದು ಕಂಟ್ರೋಲ್ ಸಿಗ್ತದೆ. ಇವರು ನಮ್ಮ ಕಾರ್ಗಿಂತ ಒಂದ್ 5ರಿಂದ 6 ಕಾರ್ ಮುಂದೆ ಇದ್ರಷ್ಟೇನೆ. ಆ ಬೆಂಗಳೂರು ಮೈಸೂರು ಹೈವೇ ಅಂದ್ರೆ ಮಿನಿಮಮ್ ಎಲ್ಲ 100 ಪ್ಲಸ್ ಇರ್ತಾರೆ ಸ್ಪೀಡು. ಇವರು 120 ಪ್ಲಸ್ ಇದ್ರು ಅಂತ ನನ್ನೊಂದು ಅನ್ಸಿಕೆ. ಯಾಕಂದ್ರೆ 100 ಒಳಗಡೆ ಇದ್ರೆ ಗಾಡಿನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಬೋದಿತ್ತು. ಲೆಫ್ಟ್ ಯಾವಾಗ ಟೈರ್ ಬಸ್ಟ್ ಆಯ್ತು, ಅಲ್ಲಿ ಒಂದು ತಡೆಗೋಡೆ ಇದೆ. ಆ ತಡೆಗೋಡಲ್ಲಿ ಒಂದ್ 200 ಮೀಟರ್ ಉಚ್ಕೊಂಡು ಬಂದು ರೈಟ್ ಸೈಡ್ ಅಪ್ಸೈಡ್ ಆಯ್ತು ಗಾಡಿ. ಅಂದ್ರೆ 2 ಪಲ್ಟಿಯಾಗಿ ನಿಂತಿತ್ತು ಪಾಪ. ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು ಗಾಡಿಲಿ ಏರ್ ಬ್ಯಾಗ್ ಇತ್ತು. ಅವ್ರ ಟೈಮ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಸಣ್ಣ ಪುಟ್ಟ ಏಟಾಗಿದೆ. ಅವರಿಬ್ಬರನ್ನು ಆಂಬುಲೆನ್ಸ್ ಅಲ್ಲಿ ಕಳ್ಸಿಕೊಟ್ಟಿದೀವಿ. ನೋಡಿ ಯಾವ ತರ ಆಗಿದೆ ಗಾಡಿ ಅಂದ್ರೆ, ಅದಕ್ಕೆ ಹೇಳೋದು ಏನೇ ಅರ್ಜೆಂಟ್ ಇದ್ರು ಅಷ್ಟೇ ಆದಷ್ಟು ನಿಧಾನವಾಗಿ ನೀವು ಡ್ರೈವ್ ಮಾಡೋದು ತುಂಬಾನೇ ಸೇಫ್ ಅಂತ ಹೇಳ್ಬೋದು. ಏರ್ ಬ್ಯಾಗ್ ಇಲ್ಲ ಅಂದಿದ್ರೆ ಅಷ್ಟೇ ಗದೆ ಅವ್ರದ್ದು. ನೋಡಿ, ಏರ್ ಬ್ಯಾಗ್ ಇರ್ಲಿ ಬಿಡ್ಲಿ ಅದು ಬೇರೆ ವಿಚಾರ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋದಂತ ಜೀವ ಮತ್ತೆ ವಾಪಸ್ ಬರೋದಿಲ್ಲ. ದಯವಿಟ್ಟು ವಾಹನ ಚಲಿಸುವಾಗ ದಯವಿಟ್ಟು ನಿಧಾನವಾಗಿ ಹೋಗಿ. ಒಂದು ತುಂಬಾನೇ ಸ್ಪೀಡ್ ಅಲ್ಲಿ ಇದ್ರೆ ನೋಡಿ ಇದೇ ತರ ಆಗೋದು. ಇವನ್ ಸಾಯದಲ್ಲೇ ಅಕ್ಕಪಕ್ಕ ಹೋಗೋರ್ನು ಸಾಯ್ತಾರೆ. ನಾವು ಸರಿಯಾಗಿ ಹೋಗ್ತಿದ್ರು, ನಮಗೆ ಬಂದು ಗುದ್ದಿತಿದ್ರು. ಮಿಸ್ ಆಗಿದೆ. ನೋಡಿ ಯಾವ ತರ ಆಗಿದೆ. ನೋಡಿ 3 ಪಲ್ಟಿ ಆಗಿದೆ ಗಾಡಿ. ಅದರಿಂದಾಗಿ ದಯವಿಟ್ಟು ಹುಷಾರಾಗಿ ನೀವು ಡ್ರೈವ್ ಮಾಡೋದನ್ನ ಮರಿಬೇಡಿ. ನಿಮ್ ನಂಬ್ಕೊಂಡು ನಿಮ್ ಫ್ಯಾಮಿಲಿ ಇರ್ತಾರೆ ಅದರಿಂದಾಗಿ.